ನಮ್ಮೂರಿನ ಗೌಡರು ಇವಳು ಅವರ ಸಾಕು ಮಗಳು ಲಕ್ಷ್ಮಿ ಅಂತ. ಈ ಗೌಡನ ಪೂರ್ಣ ಹೆಸರು ನಾಗೇಗೌಡ ಅಂತ. ಜಗನ್ನಾಥ್ ಎತ್ತದಿರು ಮತ್ತೊಮ್ಮೆ ಆ ಕಟ್ಟ ನಾಗೇಗೌಡನ ಹೆಸರನ್ನು. ಮತ್ತೆ ಎತ್ತಿದರೆ ಅವನ ಕತ್ತು ತೆಗೆಯಲು ಹಾತೊರೆದು ಬರುತ್ತಿದೆ ನನ್ನ ಸೇಡೆಂಬ ಅಗ್ನಿಯ ಬಾಣ. ಯಾಕೆ ಬಾಸ್, ಏನಿದಲ್ಲ ನಿಮ್ಮ ಮಾತು ನಮ್ಮ ಗೌಡರಿಗೆ? ಹೌದು ಜಗನ್ನಾಥ್, ನಾವು ಚಿಕ್ಕವರಿದ್ದಾಗಲೇ ನಮ್ಮ ಸಂಸಾರವನ್ನು ಸರ್ವನಾಶ ಮಾಡಿ ವೀರಕೇಶವನೆಂದು ಸೂಜಿಗಲ್ಲಿನ ತರ ಮುಸುಕು ಹಾಕಿ ಮತ್ತೆ ನನ್ನ ಹತ್ತಿರ ನಾಟಕ ಮಾಡಲು ಬಂದಿರುವ ಕಡು ವೈರಿ ಪ್ರಾಣಿ ಇದು. ಇದನ್ನು ಕೈಕಾಲು ಮುರಿದು ಕುತ್ತಿಗೆ ಕೊಯ್ಯದೆ ಬಿಡಲಾರೆ. ಸರಿ ಹಿಂದಕ್ಕೆ. ಸಮಾಧಾನ ತಂದುಕೊಳ್ಳಿ ಬಾಸ್, ಸಮಾಧಾನ ತಂದುಕೊಳ್ಳಿ. ಮೊದಲು ಇವರು ಯಾರು ಅಂತ ಅರ್ಥ ಮಾಡಿಕೊಳ್ಳಿ, ನಂತರ ಮಾತನಾಡಿ. ಅಂದರೆ ಅಂದರೆ ಅವರು ಸಣ್ಣ ನಾಗೇಗೌಡರು, ನಿಮ್ಮ ವೈರ್ಯಾದ ಚಿಕ್ಕ ನಾಗೇಗೌಡರು. ಓ ಚಕ್ರವರ್ತಿಯವರೇ, ನಮ್ಮ ತಮ್ಮ ಪರಿಚಯವಿಲ್ಲಂತೆ ಕಾಣುತ್ತದೆ. ಈ ಮಾತು ನಿಜವೇ? ಅಂದರೆ ನಾನು ಆ ನಾಗೇಗೌಡನಲ್ಲ, ನಿನ್ನ ಗೌಡನ ವೈರಿಯಾದ ಚಿಕ್ಕ ನಾಗೇಗೌಡ. ಅವನಾರು? ಅವನೆಲ್ಲಿದ್ದಾನೆ? ಅವನು ಅನೇಕ ಜನರನ್ನು ಕೊಲೆ ಮಾಡಿ ಹೋಗಿದ್ದಾನೆ. ವಯಸ್ಸಾದ ನನ್ನನ್ನು ಕೂಡ ಕೊಲೆ ಮಾಡಿ ಹೋಗಿದ್ದಾನೆ. ಅವನ ಬರುವಿಕೆಯನ್ನೇ ಕಾಯುತ್ತಿದ್ದೇನೆ. ಆದರೆ ಅವನ ಬಲಗೈ ಬಂಟ ಇನ್ನೂ ಇಲ್ಲೇ ಊರಲ್ಲೇ ಇದ್ದಾನೆ. ಯಾರವನು? ನೀವು ಸಮಾಧಾನ ತೆಗೆದುಕೊಂಡ್ರು ಅವನು ಯಾರು ಅಂತ ನಾನು ಹೇಳ್ತೀನಿ. ಆದ್ರೆ ಮೊದಲು ನಮ್ಮ ತಂದೆಯವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಂಕೋಚವಿಲ್ಲದೆ ಹೇಳಿ, ನಾನೆಂದಿಗೂ ನಿಮ್ಮವನೇ. ನೋಡಿ ಚಕ್ರವರ್ತಿಯವರೇ, ನಾನು ಸುಟ್ಟು 25 ಹಳ್ಳಿಗೆನೆ ಬದ್ಧನೇ. ನಾ ಹೇಳಿದಂತೆ ನೀನು ಕೇಳಿದರೆ ನಿನ್ನಗಾಗಿ ಒಂದು ಹಣ್ಣಿನ ಅರಮನೆಯನ್ನೇ ಕಟ್ಟಿಸಿಕೊಡುವೆ. ನಾಗೇಗೌಡ, ನೀನು ಎಷ್ಟೇ ಕಿರುಚಾಡಿದರೂ ಆ ವೈರಿ ನಿನ್ನ ಕೈಗೆಂದು ಸಿಗಲಾರ. ಹೌದು, ಈ ಗೌಡ ಹೇಳಿದಂತೆ ಕೇಳಿ ನನ್ನ ವೈರಿ ಯಾರೆ ಅಂತ ಗುರುತಿಸಿಕೊಳ್ಳಬೇಕು. ಹಾ, ಅದೇನು ಅಂತ ಹೇಳಿ. ನನ್ನ ನಿನ್ನ ಸೇಡುತ್ತಿರಬೇಕಂದರೆ, ಮುಂದೆ ನಾನು MLA ಆಗಬೇಕಾದರೆ ಆ ಗೌಡನ ವೈರಿ ಬಲಗೈ ಬಂಟ ಕೃಷ್ಣ ಅಂತ ನನ್ನ ಎದುರಿಗೆ ಚುನಾವಣೆಯಲ್ಲಿ ಟಿಕೆಟ್ ತಂದಿದ್ದಾನೆ. ಅವನ ಕತೆ ಮುಗಿಸಿ ನನ್ನನ್ನು MLA ಮಾಡ್ತಾನ ಅಂದ್ರ ತೆಗೆದುಕೋ ಈ 10 lakh ಅಡ್ವಾನ್ಸ್. ಅಂದರೆ ನಿನ್ನೆದುರಾಳಿಯಾಗಿ ನಿಂತ ಆ ಕೃಷ್ಣನೇ ನನ್ನ ವೈರಿನ? ನಾಗೇಗೌಡ, ಚಿಂತಿಸಬೇಡ, ಬಿಟ್ಟು ಬಿಡು ಈ ಕೆಲಸವನ್ನು. ನಮ್ಮ ಕರಿಯ ಮರಿಯರಿಂದ ಅವನನ್ನು ಹಿಡಿತರಿಸಿ ನಾಮಪತ್ರ ಕೊಡಿಸದೆ ಈ ಕೆಲಸ ಮುಗಿಸ್ಬಿಡ್ತೇನೆ. ತೆಗೆದುಕೊಳ್ಳಿ ಹಣವನ್ನು. ನಾಳೆ ಅವನ ನೆತ್ತರ ನೋಡಬೇಕು ನಾನು. ಆಯ್ತು? ಆ ನೆತ್ತರದ ನಕ್ಷೆ ತೆಗೆಯುವುದಕ್ಕಾಗಿ ಬದುಕಿದ್ದೇನೆ ಗೌಡ. ನೀನು ಚಿಂತಿಸಬೇಡ, ನಾನು ಯಾವತ್ತು ಕೆಟ್ಟವರ ಪಾಲಿಗೆ ಕೆರಳಿದವನೇ. ಸೇಡಿಟ್ಟರೆ ಕಾಳಿಂಗ ಸರ್ಪ. ನಾನು ಇನ್ನು ಮುಂದೆ ನಿನ್ನ ಬಲಗೈಯಾಗಿ ನಿನ್ನೆದುರಾದ ದುಷ್ಟರನ್ನು ದಮನ ಮಾಡಿ ಅವರೆಲ್ಲರನ್ನು ಯಮಸದನ ಕಟ್ಟಿ
ಮೋಸದಿಂದ ಮುಸುಗುಡುತ್ತಿರುವ ಕೆಟ್ಟನ ಗೇಗೌಡನ ಸೊಕ್ಕಡಿಗಿಸದಿದ್ದರೆ ನನ್ನ ಹೆಸರು ಚದುರಂಗದ ಚಕ್ರವರ್ತಿನೇ ಅಲ್ಲ. ಆಯ್ತು, ಅವನ ಕತೆ ಮುಗಿಸಿ ನನ್ನ ಮನೆಗೆ ಬನ್ನಿ. ಇನ್ನೊಂದು ಭೇಟಿ ಶೇಖರ್ ಅಂತ ಇದೆ, ಅದು ನಿನ್ನ ವೈರಿನೇ. ನಿನ್ನ ತಂದೆ ತಾಯಿಗಳಿಗೆಲ್ಲ ಅವನೇ ಕಾರಣ. ಇದನ್ನೇನು ಹೇಳಿ ಉರಿ ಹತ್ತಿಸಿ ಬಿಟ್ಟೆ ಗೌಡ. ನನ್ನ ಹೃದಯದಲ್ಲೇ ಮೊದಲು ಆ ಬೇಟೆ ಯಾರು ಅಂತ ಹೇಳು, ಈಗಲೇ ಬಲಿ ತೆಗೆದುಕೊಳ್ಳುವೆ. ಮೊದಲು ಆ ಕೆಲಸ, ನಂತರ ಶೇಖರ್ ಕೆಲಸ. ಆಮೇಲೆ ನಮ್ಮ ಗೌಡರ ಅಧಿಕಾರ ನಿಮ್ಮ ಕೈಗೆ. ಹೌದು, ಬನ್ನಿ ಮಿಸ್ಟರ್ ಚಕ್ರಪಾಣಿಯವರೇ, ಹೋಗೋಣ. ಲಕ್ಷ್ಮಿಯವರೇ, ನೀವು ಸ್ವಲ್ಪ ನಡೆಯಿರಿ. ನಾವು ಸ್ವಲ್ಪ ಚಿಕ್ಕ ಪಾರ್ಟಿ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀವಿ. ಕರಿಯ ಮರಿಯ, ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಒಂದು ಚಿಕ್ಕ ಪಾರ್ಟಿ ಏರ್ಪಾಟ್ ಮಾಡಲೇ? ಆಯ್ತು ಬಾಸ್.